ಈಗ ಪತ್ರ ಓದೋ ಸಮಯ. ಯಾರು ಪತ್ರವನ್ನ ಎಲ್ಲಿಂದ ಬರೆದಿದ್ದಾರೆ ನೋಡೋಣವಾ? ಪೂಜ್ಯ ಗುರೂಜಿಯವರಿಗೆ ಚಂದಾ ಲೇಔಟ್ನಿಂದ KR ವೆಂಕಟಸುಬ್ಬರಾವ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ ಅಂತ ಹೇಳ್ತಿದ್ದಾರೆ. ಗುರುಜಿ, ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಅವರ ಪ್ರಶ್ನೆ ಏನಂದ್ರೆ, ಗುರುಜಿ, ಯಾವುದೇ ಮಂತ್ರವನ್ನ 10,000 ಸಲ ಜಪಿಸಿದ ಕೂಡಲೇ ಮನೆಯಲ್ಲಿ ಶ್ರೀಚಕ್ರವಿದ್ದಲ್ಲಿ ಕೈಯಲ್ಲಿ ತುಳಸಿ ದಳ ಮಂತ್ರಾಕ್ಷತೆಯನ್ನ ಹಾಕೊಂಡು ಉದ್ಧರಣೆ ನೀರು ಬಿಟ್ಟು ಧಾರೆ ಎರೆದು ಬೇಕಂತ ಹೇಳ್ತಾರೆ. ಇದು ಪ್ರತಿದಿನ ಸಂಧ್ಯಾ ವಂದನೆ ಮಾಡುವಾಗ್ಲೂ ಅನ್ವಯಿಸ ಗುರುಜಿ, ಗಾಯತ್ರಿ ಜಪ ಮಾಡೋಕ್ಕೂ ಮುನ್ನ ಅಂತ ಕೇಳ್ತಿದ್ದಾರೆ. ಸುಬ್ರಾವ್ ಅವರೇ, ನೋಡಿ, ಪೂಜೆಯನ್ನ ಯಾವುದೇ ಒಂದು ಸಲ್ಲಕ್ಕೆ ಆಗಬೇಕಾದ್ರೆ ಭಗವಂತನಿಗೆ ಮೊದಲಾಗಿ ಸಂಕಲ್ಪ ಬಹಳ ಮುಖ್ಯ ಅಂತ ಕರಿತೀವಿ. ನೀವು ಕೇಳಿರ್ತಕ್ಕಂಥ ಈ ಪೂಜೆ ವಿಧಾನ ಪ್ರತಿದಿನ ಅರ್ಘ್ಯವನ್ನು ಜಪವನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕಾದ್ರೆ ಅರ್ಘ್ಯವನ್ನು ಯಾವ ರೀತಿ ಕೊಡ್ತೀರಾ? ಒಂದು ನೀರಲ್ಲಿ ಕೊಡಬೇಕು, ಎಲ್ಲ ಹಾಲಲ್ಲಿ ಕೊಡಬೇಕು. ನೀರಲ್ಲೋ ಹಾಲಲ್ಲೋ ಕೊಡ್ತಕ್ಕಂಥ ಅರ್ಘ್ಯವನ್ನು ತದನಂತರ ಹಾಲಾಗಿದ್ದರೆ ಅಭಿಷೇಕಕ್ಕೆ ಪ್ರಿಯ ಅಂಥೇಳಿ ಅಭಿಷೇಕವನ್ನು ಪರಿವರ್ತನೆ ಮಾಡ್ಕೋಬೋದು. ಅಂದರೆ ಆ ಬಲಿಪೀಠಕ್ಕೆ ಯಾವ ಚಕ್ಷಸ್ಸು, ಅಂದರೆ ಒಂದು ದೇವರ ಮುಂದೆ ಒಂದು ಬಲಿಪೀಠ ಅಂತಿದ್ದಾರೆ, ಆ ಚಕ್ಷಸ್ಸು ಆ ದೇವರಿಗೆ ಬಲಿಪೀಠದ ಮೇಲೆ ಇದ್ದಾಗ ಆ ಬಲಿಪೀಠಕ್ಕೆ ಈ ಅಭಿಷೇಕದ ತೀರ್ಥವನ್ನು, ಅಂದರೆ ನೀವು ಜಪವನ್ನು ಮಾಡಿರೋದನ್ನು ಅಭಿಷೇಕವನ್ನು ಮಾಡಬಹುದು. ಆ ರೀತಿ ಇಟ್ಕೋಬೋದು. ಇಲ್ಲದಿದ್ದರೆ ಅದನ್ನು ಯಾರು ತುಳಿದೇ ಇರತಕ್ಕಂಥ ಸ್ಥಳದಲ್ಲಿ ಗಿಡಕ್ಕೆ ವೃಕ್ಷಗಳಿಗೆ ಹಾಕಬಹುದು ಅಂತ ಹೇಳುತ್ತೆ. ಈ ರೀತಿ ನೀರಲ್ಲಾದರೂ ಕೊಡಬೇಕು, ಹಾಲಲ್ಲಾದರೂ ಕೊಡಬೇಕು. ಹಾಲಲ್ಲಿ ಕೊಡಬೇಕಾದ್ರೆ ಜಪಮಾಲೆಯನ್ನು ಹಾಲಲ್ಲಿ ನೆನೆಸಿ ಜಪವನ್ನು ಮಾಡ್ತೀವಿ, ಅಂದರೆ ಒಂದು ಸ್ಪರ್ಶವಾಗಬೇಕು ಅಂತ. ಆಗ ತುಳಸಿ ಮಾಲೆಯನ್ನು ಜಪದ ಮಾಲೆಯನ್ನು ಆಗಿ ಇಟ್ಕೊಂಡು ಆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ, ಅಂದರೆ ಜಪ ಕೆಲವರು ಏನು ಮಾಡ್ತಾರೆ, ಹೀಗೆ ಮಾಡ್ತಾರೆ, ತಳ್ಳುತ್ತಾ ಇರ್ತಾರೆ. ತಳ್ಳಬಾರ್ದು, ಯಾವತ್ತೂ ತಿಳ್ಕೊಳ್ಳಿ, ಎಳಿಬೇಕು. ಅಂದರೆ ನಿಮ್ಮ ಕಡೆಗೆ ವಾಲಿಸ್ಕೋಬೇಕು ಜಪಮಾಲೆಯನ್ನು. ಅಂದರೆ ಆವಾಹಯಾಮಿ ಅಂದರೆ ಆವಾಹಯಾಮಿ ಭಗವಂತನ ಕೃಪಾ ಕಟಾಕ್ಷ ನಿಮಗೆ ಬೇಕು, ಬೇರೆಯವ್ರಿಗಲ್ಲ. ಬೇರೆಯವ್ರಿಗೆ ದಾರಿಯನ್ನು ಕೊಡ್ತಕ್ಕಂಥದ್ದು ನಿಸ್ವಾರ್ಥ ಸೇವೆ ಇರ್ತಕ್ಕಂಥವ್ರು ಯತಿವರ್ಗಗಳು. ಅವ್ರ ಜಪವನ್ನು ಹೀಗೆ ಮಾಡ್ಕೊಳ್ತಕ್ಕಂಥದ್ದು ಲೋಕಾರೂಢಿಯಾಗಲಿ ಅಂತ. ಜಪವನ್ನು ನಮಗೇ ಮಾಡ್ಕೋಬೇಕು ಅಂತ ಭಾಳ ಜನ ಜಪವನ್ನು ಮಾಡಿದಾಗ ಭಾಳ ವಿಶೇಷವಾಗಿ ತುಳಸಿ ಮಾಲೆ ನೆನೆದು ಹಾಲಲ್ಲಿ ತದನಂತರ ಬರ್ತಾ ಹೋಗುತ್ತೆ. ಹಾಗೇನಾಗತ್ತೆ, ಈ ಅರ್ಘ್ಯ ಸಮರ್ಪಯಾಮಿ ಅಂದರೆ ಆ ತರ್ಪಣವನ್ನು ಅರ್ಘ್ಯವನ್ನು ಕೊಡ್ತಕ್ಕಂಥ ವಿಧಿವಿಧಾನ ದೇವರಿಗೆ. ಅದಕ್ಕೆ ಋಷಿಗಳಿಗಾದರೆ ತರ್ಪಯಾಮಿ ಅಂತೀವಿ, ದೇವರುಗಳಿಗಾದರೆ ಅರ್ಘ್ಯಂ ಸಮರ್ಪಯಾಮಿ ಅಂತೀವಿ. ಈ ಸಮಯದಲ್ಲಿ ನೀರಲ್ಲಿ ಕೊಟ್ಟಾಗ ಯಾವ ರೀತಿ ಕೊಡೋದು? ನೀರನ್ನು ಕೊಡೋಕ್ಕೆ ಹೀಗೆ ಸಾಧ್ಯವಿಲ್ಲ. ಅದನ್ನು ಅಂಜಲಿ ಅಂದರೆ ನಾವು ಸಂಧ್ಯಾವಂದನೆ ಮಾಡೋದು ಅಂಜಲಿನ ಆ ನೀರನ್ನು ಹೀಗೆ ಕಣ್ಣಲ್ಲಿ ಕೊಡಬೇಕು. ಅಂಜಲಿ ಅಂದರೆ ಕಣ್ಣು. ಆ ಕಣ್ಣಲ್ಲಿ ಹೀಗೆ ನೀರನ್ನು ಹಾಕಬೇಕಾದ್ರೆ ಸೂರ್ಯನ ನೋಡುತ್ತಾ, ಎಲ್ಲಿ ನೋಡಬೇಕು? ನೀವು ಹಾಕೋ ಅರ್ಘ್ಯದಲ್ಲಿ ಆ ಸೂರ್ಯನ ನೋಡಬೇಕು. ಅಂದರೆ ನೀರು ಹೀಗೆ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ, ಫಾಲ್ಸು. ನೀವು ನೀರು ಹಿಂಬಾದಿಯಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಅಂಜಲಿ ಆ ಸೂರ್ಯನ ಆ ನೀರಿನ ಮುಖಾಂತರ ನೋಡಿದಾಗ ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಅಂಜಲಿ ನೀರನ್ನೇ ನಾನು ಕೊಡ್ತಾ ಇದ್ದೀನಿ, ಭಗವಂತ ಸೂರ್ಯನೇ ಅಂತ ಕೊಡ್ತಾ ಇರೋದು. ಆದರೆ ದೇವರುಗಳಿಗೆ ನೀವು ಜಪವನ್ನು ಕೊಡಬೇಕಾದ್ರೆ ಅದಕ್ಕೆ ಒಂದು ತುಳಸಿ ಜಪವನ್ನು ತಗೋಬೇಕು. ಏನು ಜಪ ಮಾಡ್ಕೊತೀರಾ ಮಂತ್ರಾಕ್ಷತೆ ತಗೊಂಡು ಅಷ್ಟನ್ನು ನಿನಗೆ ಸಮರ್ಪಯಾಮಿ. ಅದಕ್ಕೆ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ ಅಲ್ಲ, ಬರೀ ಸಮರ್ಪಯಾಮಿ. ಅದಕ್ಕೋಸ್ಕರ ಅಕ್ಷತಾಂ ಸಮರ್ಪಯಾಮಿ, ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಏನನ್ನು ಕೊಡ್ತೀವಿ ಆ ಸಮರ್ಪಣೆ ಸಂಪೂರ್ಣವಾಗಿ ಭಗವಂತನಿಗೆ ಮಾಡಬೇಕು. ಅದಕ್ಕೆ ಇವತ್ತೊಂದು ದಿವಸ ಮಾಡಿದ್ವಿ, ನಾಳೆ ಮಾಡಬೇಕಾ ಅನ್ನೋದು ಖಂಡಿತ ಪ್ರತಿದಿನ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಜಪವಾಗದಿದ್ದರೆ, ಆ ರೀತಿ ತಪಸ್ಸನ್ನು ಮಾಡೋಕ್ಕಾಗದಿದ್ದ ಪಕ್ಷದಲ್ಲಿ ಬರೀ ಪಾರಾಯಣವನ್ನು ಮಾಡ್ಕೋಬೇಕು. ಅದಕ್ಕೆ ಜಪಕ್ಕೂ ಪಾರಾಯಣಕ್ಕೂ ಭಾಳ ವ್ಯತ್ಯಾಸ. ಜಪ ಆದರೆ ದೇವರಿಗೆ ಸಲ್ಲಲೇಬೇಕು, ಪಾರಾಯಣವಾದರೆ ಬರೀ ಪಾರಾಯಣ ಮಾತ್ರ. ಆ ಪಾರಾಯಣ ಮಾಡಿಕೊಂಡಾಗ ಓದ್ದಂಗೆ ಅಂತ. ಅದಕ್ಕೆ ನಾಮಾವಳಿಗೂ ಪಾರಾಯಣ ಮಾಡೋಕ್ಕೂ ಬಹಳ ವ್ಯತ್ಯಾಸ. ಓಂ ಅರ್ಘ್ಯಂ ಸಮರ್ಪಯಾಮಿ, ಓಂ ನಾಮಾವಳಿಂ ಸಮರ್ಪಯಾಮಿ. ಅಂದರೆ ನಾಮಾವಳಿ ಆದರೆ ಪಾರಾಯಣ ಆದರೆ ಬರೀ ಓದ್ಕೊಳ್ಳೋದು ಅಷ್ಟೇ ಪಾರಾಯಣ. ಸಾಯಂಕಾಲ ಕೂತ್ಕೊಂಡು ಎಲ್ಲಿ ಬೇಕಾದ್ರೆ ಓದ್ಕೋಬೋದು, ತುಳಸಿ ಕಟ್ಟೆ ಹತ್ರ ಓದ್ಕೋಬೋದು, ಜಪವನ್ನು ಮಾಡ್ಕೊಳ್ಳೋದು. ಆದರೆ ದೇವರ ಹತ್ರ ಕೂತ್ಕೊಂಡಾಗ ಅರ್ಘ್ಯವನ್ನು ಕೊಡಲೇಬೇಕು. ಅದಕ್ಕೆ ಗಾಯತ್ರಿಗಾದರೆ ಅಂಜಲಿ ಅರ್ಘ್ಯ, ಕ್ಷೀರಾರ್ಘ್ಯವನ್ನು ದೇವರುಗಳಿಗೆ ಹೋಮಗಳು ಕೊಡ್ತಕ್ಕಂಥದ್ದು, ಈ ರೀತಿ ತರ್ಪಣವನ್ನು ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ದೇವರಿಗೆ. ಋಷಿಗಳಿಗಾದರೆ ಆ ರೀತಿ ಏನಾದರೂ ಒಂದು ಸಮರ್ಪಯಾಮಿ ಅಂತ ಹೇಳಿ ಕೊಡಲೇಬೇಕು. ಆ ದಿನನಿತ್ಯ ಕಾರ್ಯದಲ್ಲಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಅಂತ.